ಎಲ್ಲೋ ನಮಸ್ಕಾರ ಎಲ್ರಿಗೂ ಅಂಟರ್ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ. ಎನಿವೇಸ್, ಇದು ಒಳ್ಳೆ ಟೈಮು ನೀವು ಇವಿ ಗಾಡಿಗಳನ್ನ ತಗೊಳಕ್ಕೆ. ಬೈಕೇ ಆಗ್ಬೋದು, ಕಾರೇ ಆಗ್ಬೋದು, ಯಾವುದೇ ಆಗ್ಬೋದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಏನಕ್ಕೆ ಈ ತರ ಇವಿಗೆ ಪುಷ್ ಮಾಡ್ತೀನಿ ಅಂದ್ರೆ, ಒಂದು ಜಾಗತಿಕವಾಗಿ ನಡೀತಿರೋಂಥ ಘಟನೆಗಳನ್ನ ನೋಡಿದ್ರೆ ಇವಾಗ ಅನ್ಸಿರುತ್ತೆ ಪ್ರತಿಯೊಬ್ಬರಿಗೂ ಇವಿ ಗಾಡಿನ ತಗೋಬೇಕು ಅಂತ. ತುಂಬಾ ದಿನದಿಂದ ವಿಡಿಯೋಗಳನ್ನ ಮಾಡ್ತಾ ಇದೀನಿ ಇವಿ ಬಗ್ಗೆನೆ. ನೆಕ್ಸ್ಟ್ ಯಾವ ಗಾಡಿ ತಗೊಂಡ್ರೆ ಬೆಟರು, ಏನು ಕಾನ್ಫಿಗರೇಷನ್ ಏನಿರುತ್ತೆ, ಇವಿಲಿ ಏನಾರ ಪ್ರಾಬ್ಲಮ್ ಬರ್ತಿದ್ಯಾ, ಪ್ರತಿಯೊಂದು ಕೂಡ ವಿಡಿಯೋ ಮಾಡ್ತಾನೆ ಇದ್ರಿ. ಬಟ್ ಆದರೆ ಅಷ್ಟಾಗಿ ಜನ ಧೈರ್ಯ ಮಾಡ್ತಾರ. ನಮ್ಮ ಸರೌಂಡಿಂಗ್ ಅಲ್ಲಿ ಇರೋರ್ನ ಎಷ್ಟೋ ಜನಕ್ಕೆ ಹೇಳಿದ್ರೆ ಅಷ್ಟೊಂದು ಕೊಟ್ಟು ಏನಕ್ಕೆ ತಗೋಬೇಕು ಅಂತ. ಈಗ ನೋಡ್ಬೋದು ನಮ್ಮ ಸುತ್ತ ಸರೌಂಡಿಂಗ್ ಅಲ್ಲಿ ಪೆಟ್ರೋಲ್ಗೆ ಅಭಾವ ಸ್ಟಾರ್ಟ್ ಆಗೈತೆ ಅನ್ಬಿಟ್ಟು ಬೇರೆ ಬೇರೆ ಸ್ಟೇಟ್ ಅಲ್ಲೆಲ್ಲ ಇಸ್ರೇಲ್ ಮತ್ತೆ ಅಮೆರಿಕ ಎರಡೂ ಕೂಡ ಇರಾನ್ ಕಂಟ್ರಿ ಮೇಲೆ ವಾರ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಅವರು ಅಣುಬಾಂಬ್ ತಯಾರು ಮಾಡಬಾರ್ದು ಅಂತ. ಅದ್ರ ಮೇಲ್ಗಡೆ ಏನೋ ಇರ್ಬೋದು, ಬಟ್ ಆದ್ರೆ ಆರ್ಮೋಸ್ ಜಲಸಂಧಿ ಏನೈತೆ ಆ ಹಿಡಿತಾ ಫುಲ್ ಇರೋದು ಇರಾನ್ ಕೈಲಿ. ಆ ಇರಾನ್ ಕೈಲಿ ಇರೋದ್ರಿಂದ ಸೌದಿ ಅರೇಬಿಯಾ, ಕತಾರು, ಒಮನ್, ದುಬೈ ಇವ್ರು ಯಾರು ಕೂಡ ಅಲ್ಲಿ ಅವ್ರ ಹಡಗುಗಳನ್ನ ಪಾಸ್ ಮಾಡಕ್ಕೆ, ಅಲ್ಲಿ ಟ್ರೇಡ್ ಮಾಡಕ್ಕೆ ಆಗ್ಲಿ ಹಿಂಸೆ ಆಗ್ತಿತ್ತು. ಸೊ ಇದರಿಂದ ಹೊರಗಡೆಗೆ ಬರಬೇಕು ಅಂದ್ಬಿಟ್ಟು ರೆಜ್ಯೂಮ್ನ ಚೇಂಜ್ ಮಾಡಬೇಕು ಅಂತ ಇರಾನ್ ಮೇಲೆ ಯುದ್ಧ ಮಾಡಿದ್ರು. ಅದು ಆಲ್ರೆಡಿ 28 ದಿನ ಕಳೆದಿದ್ದಕ್ಕೆ ಇವತ್ತು 29 ದಿನ ಇನ್ನೂ ಕೂಡ ಯುದ್ಧ ನಿಂತಿಲ್ಲ. ಈಗ ಇಂಡಿಯಾದಲ್ಲಿ ಇನ್ನೂ ಅಷ್ಟು ಅಭಾವ ಬಂದಿಲ್ಲ, ಇನ್ನೂ ರಿಸರ್ವ್ ಇದೆ. 45 ಗಂಟಲು ರಿಸರ್ವ್ ಐತೆ ನಮ್ಮ ಹತ್ರ, ಬೇಕಾದ್ರೆ ಅದನ್ನು ಯೂಸ್ ಮಾಡಬಹುದು. ಬಟ್ ಆದ್ರೆ ಸಬ್ಸಿಡಿ ಏನಿತ್ತು ಪೆಟ್ರೋಲ್ ಮೇಲೆ ಗೌರ್ಮೆಂಟ್, ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಏನ್ ಸಬ್ಸಿಡಿ ಇತ್ತು ಅದನ್ನ ಲೆಸ್ ಮಾಡಿದ್ದಾರೆ. ಯಾಕಂದ್ರೆ ಕಸ್ಟಮರ್ಸ್ಗೆ ಜಾಸ್ತಿ ಹೊರೆ ಬೀಳಬಾರ್ದು. ಅದೇ ಪ್ರೈಸ್ ಅಲ್ಲಿ ಇದ್ರು ಕೂಡ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗೈತೆ. ಈಗ ಮೊದಲು $96-93 ಅಲ್ಲಿ ಇದು ಈಗ $108-109 ಪರ್ ಬ್ಯಾರಲ್ಗೆ ಹೋಗ್ತಾ ಐತೆ. ಸೊ ಅದನ್ನು ಹೊರೆನ ಕಸ್ಟಮರ್ ಮೇಲೆ ಹಾಕ್ಬಾರ್ದು ಅಂದ್ಬಿಟ್ಟು ಏನ್ ಸಬ್ಸಿಡಿ ಇತ್ತು ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇದರಿಂದ ಜನ ಪ್ಯಾನಿಕ್ ಆಗಿ ಮೋಸ್ಟ್ಲಿ ಮುಂದೆ ಪೆಟ್ರೋಲ್ ಡೀಸೆಲ್ ಇರಲ್ಲ, ಅದಕ್ಕೆ ಈ ತರ ಸಬ್ಸಿಡಿ ಕ್ಯಾನ್ಸಲ್ ಮಾಡೋರೆ ಅಂತ ಮೂಕಿ ಬಿದ್ದಿ ಅವ್ರ ಮನೆ ಇರೋ ಗಾಡಿಗಳಿಗೆಲ್ಲ ಪೆಟ್ರೋಲ್ ತುಂಬಿಸ್ಕೊಂಡು 150-200 ಲೀಟರ್ ಈ ತರ ತರ್ತಾವ್ರೆ. ಪೆಟ್ರೋಲ್ ತರ ಅಂತ ಜಾಗದಲ್ಲೇ ನಮ್ ಇವಿ ಗಾಡಿ ಮಡಗಿರೋರು ಹೋಗ್ಬಿಟ್ಟು ಡ್ಯಾನ್ಸ್ ಮಾಡ್ತಾವ್ರೆ. ಏನಕ್ಕೆ ಅಂದ್ರೆ ನಾವ್ ಯಾವ್ದೇ ರೀತಿ ಪೆಟ್ರೋಲ್ ಹಾಕಂಗಿಲ್ಲ ಅಂತ. ಬಟ್ ಎಷ್ಟೋ ಜನ ಏನೋ ಆಡ್ಕೋಬಹುದು. ಬಟ್ ಆದ್ರೆ ಇಂಥ ಸಿಚುವೇಶನ್ ಅಲ್ಲಿ ಇವಿ ಒಂದ್ ಬೇಕಾಗ್ಬೋದು. ನೀವು ಬೇಕಾದ್ರೆ ಲಕ್ಷ ಗಂಟ್ಲೆ ಕೊಟ್ಟು ತಗೊಳದ್ ಬೇಕಾಗಿಲ್ಲ ಅಂದ್ರು ಆಪ್ಷನ್ ಆಗಿ 60-70 ಕಿಲೋಮೀಟರ್ ಕೊಡುವಂತ ರೇಂಜ್ ಬರೋ ಅಂತ ಒಂದು 30-40 ಸಾವಿರ ರೂಪಾಯಿಗೆಲ್ಲ ಗಾಡಿ ಸಿಗುತ್ತೆ. ಅದಕ್ಕೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇರಲ್ಲ, ಹೆಲ್ಮೆಟ್ ಅವಶ್ಯಕತೆ ಇರಲ್ಲ. ಬಟ್ ಅದೇ ಸೈಕಲ್ ತರ ಇರುತ್ತೆ. ಬಟ್ ಆದ್ರೂ ಸಾಕು, ನೀವು ಈಗ ಒಂದೊಂದ್ಸತಿ ಸ್ವಿಚ್ ಆಯ್ತು ಅಂದ್ರೆ ನಿಮ್ಗೆ ಫೀಲ್ ಆಗಿ ಅದಾದ್ಮೇಲೆ ನೀವೇ 2 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಗಾಡಿ ತಗೋತೀರಿ. ಯಾಕಂದ್ರೆ ಇನ್ನೂ ಜಾಸ್ತಿ ರೇಂಜ್ ಬರೋದನ್ನೇ ಆ ತರ ಆಗ್ತಾರೆ. ಬಟ್ ನಾನು ಏನಕ್ಕೆ ಈ ತರ ಇವಿಗೆ ಪುಷ್ ಮಾಡ್ತೀನಿ ಅಂದ್ರೆ, ಒಂದು ನಾವು ಈ ಪಾಸಿನ್ ಫ್ಯೂಲ್ ಮೇಲೆ ಡಿಪೆಂಡ್ ಆಗಿದ್ದಾಗ ಬೇರೆ ಕಂಟ್ರಿಗಳ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಬಟ್ ಅದೇ ಇವಿಗೆ ಸ್ವಿಚ್ ಆಯ್ತು ಅಂದ್ರೆ ಕರೆಂಟ್ ಬೇಕು ಅಂದ್ರೆ ಒಂದು ಕೋಲಿಂದ ತರಬಹುದು, ಇಲ್ಲ ಪರಮಾಣು ಇಂಧನ ಅದರಿಂದ ಮಾಡಬಹುದು. ಸೊ ಅದು ಆಗ್ಲಿಲ್ಲ ಅಂದ್ರೆ ಮನೆಗಳ ಮೇಲೆ ಸೋಲಾರ್ನ ಹಾಕಿದ್ರೆ ಅದರಿಂದ ಕೂಡ ಕರೆಂಟ್ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಅದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ಗೌರ್ಮೆಂಟ್ ಇಂದ ಅದಕ್ಕೆಲ್ಲ ಸಬ್ಸಿಡಿ ಕೊಡ್ತಾರೆ. ಇವಿಗೆ ಸ್ವಿಚ್ ಆಗ್ಲಿ ಅಂದ್ಬಿಟ್ಟು ಎಷ್ಟೊಂದೆಲ್ಲ ಸಬ್ಸಿಡಿ ಕೊಡ್ತಾ ಇರೋದು ಗೌರ್ಮೆಂಟ್. ಸೊ ಇವಿಗೆ ಸ್ವಿಚ್ ಆದ್ರೆ ನಮಗೂ ಒಂದು ಬೆನಿಫಿಟ್ ಇರುತ್ತೆ. ಸೊ ಅದರಿಂದ ಎಲ್ರಿಗೂ ಇವಿಗೆ ಸ್ವಿಚ್ ಆಗ್ಲಿ ಅಂದ್ಬಿಟ್ಟು ನಾನು ಇದ್ರ ಬಗ್ಗೆ ವಿಡಿಯೋ ಮಾಡೋದು, ಯೂಟ್ಯೂಬ್ ಅಲ್ಲಿ ತಿಳಿಸೋದೆಲ್ಲ ಮಾಡ್ತಿದ್ದೆ. ನನಗೆ ಎಷ್ಟೋ ಜನ ಅನ್ಕೊಂಡಿರ್ಬೋದು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಮಾಡ್ಬೋದು, ಅದಕ್ಕೋಸ್ಕರ ಆ ತರ ಮಾಡೋದಾಗಿದ್ರೆ ನಾನು ಬಿಗ್ ಬಾಸ್ ಕಂಟೆಂಟ್, ಕ್ರಿಕೆಟ್ ಕಂಟೆಂಟ್ ಇವನೇ ಮಾಡ್ಕೊಂಡು ಮಾಡಿದ್ರೆ ಬೇಗನೆ ಬೆಳೀತಿದ್ದೋ. ಬಟ್ ನನ್ಗೆ ಆ ತರ ಇಂಡೆಂಟ್ ಇಲ್ಲ. ಒಂದು ನಾವು ಈ ಭೂಮಿ ಮೇಲೆ ಹುಟ್ಟಿದೀವಿ ಅಂದ್ರೆ ಸತ್ತಿ ಹೋಗ್ಬೇಕಾರೆ ಈ ನೇಚರ್ ಇಂದ ನಾವೇನ್ ತಗೊಂಡಿದೀವಿ ಅದನ್ನ ನೇಚರ್ ಕೊಟ್ಟೋಗ್ಬೇಕು. ನಾವು ಪೆಟ್ರೋಲ್ ಡೀಸೆಲ್ ಹಾಕೊಂಡು ಗಾಡಿ ಓಡಿಸಿ ಕಾರ್ಬನ್ ಡೈಆಕ್ಸೈಡ್ ಇದನ್ನೇ ಜಾಸ್ತಿ ಬಿಡ್ತು ಅಂದ್ರೆ ವಾತಾವರಣಕ್ಕೆ, ಈಗಲೇ ಭೂಮಿ ಟೆಂಪರೇಚರ್ ನೋಡ್ಬೋದು, ನಾರ್ಮಲ್ಗಿಂತ 2 ಡಿಗ್ರಿ ಜಾಸ್ತಿ ಆಗೈತೆ. ಇದೇ ಪ್ರಕಾರ ಪ್ರತಿ ವರ್ಷ ಹೋಯ್ತಾ ಇತ್ತ ಅಂದ್ರೆ ಓಜನ್ ಡ್ಯಾಮೇಜ್ ಆಗೋದು ಮತ್ತೆ ಹೆಲ್ತ್ ಇಶ್ಯೂಸ್ ಆಗೋದು ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದೆಲ್ಲೂ ಆಗ್ಬಾರ್ದು ಅಂದ್ರೆ ನ್ಯಾಚುರಲ್ ರಿಸೋರ್ಸಸ್ ನ ಯೂಸ್ ಮಾಡಿದ್ರೆ ಆ ತರ ಏನೂ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಎಲ್ಲರೂ ನ್ಯಾಚುರಲ್ ರಿಸೋರ್ಸಸ್ ನ ಯೂಸ್ ಮಾಡ್ಲಿ ಅನ್ನೋ ಪರ್ಪಸ್ಗೋಸ್ಕರ ನಾನು ಇವಿ ಬಗ್ಗೆ ವಿಡಿಯೋ ಮಾಡೋದೇ ಆಗ್ಬೋದು, ಇವಿ ಬಗ್ಗೆ. ಎನಿವೇಸ್, ಇದು ಒಳ್ಳೆ ಟೈಮು ನೀವು ಇವಿ ಗಾಡಿಗಳನ್ನ ತಗೊಳಕ್ಕೆ. ಬೈಕೇ ಆಗ್ಬೋದು, ಕಾರೇ ಆಗ್ಬೋದು, ಯಾವುದೇ ಆಗ್ಬೋದು. ಚೈನಾ ನಂಬರ್ 1 ಇಂಪೋರ್ಟ್ ಅಲ್ಲಿ. ಬಟ್ ಅವ್ರಿಗೆ ಅಷ್ಟು ಎಫೆಕ್ಟ್ ಬೀಳ್ತಲ್ಲ. ಏನಕ್ಕೆ ಅಂದ್ರೆ ಅವರು ಇವಾಗ ಪ್ರೆಸೆಂಟ್ ಏನ್ ಕಾರ್ಗಳು ಸೇಲ್ ಆಗ್ತೈತೆ ಆ ಕಾರ್ಗಳಲ್ಲಿ 50% ಇವಿ ಕಾರ್ಗಳೇ ಆಗೈತೆ. 10 ವರ್ಷದಿಂದನೇ ಫ್ಯೂಚರ್ ಪ್ಲಾನಿಂಗ್ ಮಾಡಿ ಇವಿನ ಚೈನಾದಲ್ಲಿ ಬೂಮ್ ಮಾಡಿದ್ರು. ಈಗ ಅಲ್ಲಿ ಆಲ್ರೆಡಿ 1000 ಕಿಲೋಮೀಟರ್ ಹೋಗುವಂತ ರೇಂಜ್ ಇರೋಂಥ ಕಾರ್ಗಳು, ಯಾವ ರೀತಿ ಇವಿ ಕಾರ್ಗಳು ಬಂದೈತೆ ಅಂದ್ರೆ ಅದ್ರ ಮುನ್ಗಡೆ ಡೀಸೆಲ್ ಪೆಟ್ರೋಲ್ ಕಾರ್ಗಳು ಮತ್ತೆ ಇಂಜಿನ್ ಕಾರ್ಗಳು ಕೂಡ ಅದ್ರ ಮುನ್ಗಡೆ ನಿಲ್ಲು. ಆ ರೀತಿ ಅಷ್ಟು ಸ್ಪೀಡ್ ಇರೋಷ್ಟು, ಅಷ್ಟು ಟಾರ್ಕು, ಅಷ್ಟು ಟೆಕ್ನಾಲಜಿ ಅಂತ ಬ್ಯಾಟ್ರಿ ಆ ತರ ಎಲ್ಲ ತರ್ತಾವ್ರೆ. ಬ್ಯಾಟ್ರಿ ಇನೋವೇಷನ್ ಹೌದು, ಲಿಥಿಯಂ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಮೇಲೆ ವರ್ಕ್ ಮಾಡ್ತಾವ್ರೆ, ಮತ್ತೆ ಸೆಮಿ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಮೇಲೆ ವರ್ಕ್ ಮಾಡ್ತಾವ್ರೆ. ಸೊ ಅವೆಲ್ಲ ಬತ್ತು ಅಂದಾಗ ಇನ್ನೂ ಇವಿ ಬೂಮ್ ಆಗುತ್ತೆ. ಬಟ್ ಅಟ್ ಪ್ರೆಸೆಂಟ್ ನಾನು ಹೇಳೋದೇನಂದ್ರೆ, ಈಗ ಹೋಗಿ ಪೆಟ್ರೋಲ್ ಬಂಕ್ ಅಲ್ಲಿ ನಿಂತ್ಕೊಂಡು 100-120 ಕಿಲೋಮೀಟರ್ ಡೈಲಿ ಓಡಾಡ್ತೀವಿ ಅಂತ ಅಂದ್ರೆ ಈಸಿಲಿ ಇವಿ ಗಾಡಿ ತಗೋಬಹುದು. 30-40 ಕಿಲೋಮೀಟರ್ ಓಡಾಡ್ತೀನಿ ಅಂದ್ರೆ 30-40 ಸಾವಿರ ರೂಪಾಯಿ ಕೊಟ್ರೆ ಈಸಿಲಿ ತಗೋಬಹುದು. ಸೊ ಅದರಿಂದ ಎಲ್ಲರೂ ಇವಿ ತಗೊಳ್ಳಿ ಅಂತ ಹೇಳೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ತಿಳಿಸ್ತಾ ಇದೀನಿ. ಇದು ಬೆಸ್ಟ್ ಟೈಮ್ ಇವಿ ಬೈ ಮಾಡೋಕ್ಕೆ. ಒಂದು ಫೈನಾನ್ಷಿಯಲ್ ಎಂಡ್ ಇರುತ್ತೆ, ಇನ್ನು 2-3 ಡೇಸು. ಎಲ್ಲ ಕಂಪ್ನಿಗಳವರು ಕೂಡ ಆಫರ್ ಮೇಲೆ ಆಫರ್ ಕೊಡ್ತಾರೆ. ಇವನ್ ನಾನು ಓಲಾ ತಗೊಳ್ಳಿ ಅಂತ ನಾನೇನು ಹೇಳ್ತಲ್ಲ, ಯಾವುದೇ ಕಂಪ್ನಿದ ಗಾಡಿ ಆದ್ರೂ ತಗೋಬಹುದು. ಬಟ್ ಏನಂದ್ರೆ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರುತ್ತೆ. ಈಗ ನಾವು ಪೆಟ್ರೋಲ್ಗೋಸ್ಕರ ಅಲ್ಲಿ ಹೋಗಿ ನಿಂತ್ಕೋಬೇಕು ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಹತ್ರ ಗಾಡಿ ಪೆಟ್ರೋಲ್ ಗಾಡಿ ಇದ್ರೂ ಕೂಡ ಇವಾಗ ನಾವು ತಗೋಬಿಟ್ಟಿದೀವಿ ಬ್ರೋ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಗಾಡಿಯಾಗಿ ಇವಿ ಇಟ್ಕೊಳ್ಳಿ.
ಸೊ ಅದರಿಂದ ಏನಂದ್ರೆ ಈ ತರ ಪೆಟ್ರೋಲ್ ಕ್ರೈಸಿಸ್, ಡೀಸೆಲ್ ಕ್ರೈಸಿಸ್ ಅಂತ ಜನ ಏನೇ ಪ್ಯಾನಿಕ್ ಆದ್ರೂ ಕೂಡ ಅವಾಗ ಬೇಕಾದ್ರೆ ಯೂಸ್ ಆಗುತ್ತೆ. ಸೊ ಈಗೆಲ್ಲ ಉತ್ತರ ಭಾರತದ ಸೈಡು ಎಲ್ಲೆಲ್ಲಿ ಬೇರೆ ಸ್ಟೇಟಲ್ಲೆಲ್ಲ ಯಾರ್ಯಾರು ಪೆಟ್ರೋಲ್ ಬಂಕ್ ಹತ್ರ ಕ್ಯೂ ನಿಂತಿರ್ತಾರೆ ಪೆಟ್ರೋಲ್ ಹಾಕ್ಸೋಕ್ಕೆ, ಅಲ್ಲಿಗೆಲ್ಲ ಹೋಗ್ಬಿಟ್ಟು ಇವಿ ಗಾಡಿಯವ್ರು ವಿಡಿಯೋ ಮಾಡಿ ತಿಳಿಸಿ ವಿಡಿಯೋ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾವ್ರೆ. ಸೊ ಇದು ನೋಡಿದ್ರೆ ಗ್ಯಾರಂಟಿ ಈಗ ಆಲ್ಮೋಸ್ಟ್ ಈಗ ಆಲ್ರೆಡಿ 20% ವರ್ಗ ಜನ ಆಲ್ರೆಡಿ ಇವಿಗೆ ಸ್ವಿಚ್ ಆಗ್ತಾವ್ರೆ. ಇನ್ನು ಮುಂದೆ ಇನ್ನೂ ಸ್ವಿಚ್ ಆಗ್ತಾರೆ ಅನ್ಸುತ್ತೆ. ಇವಿ ಅನ್ನೋದು ನಾರ್ಮಲ್ ಅನ್ಸ್ಬಿಡುತ್ತೆ. ಮುಂದೆ ಪೆಟ್ರೋಲ್ ಗಾಡಿಗಳನ್ನ ನಾವು ಮ್ಯೂಸಿಯಂ ಅಲ್ಲಿ ನೋಡ್ಬೇಕು ಆ ರೀತಿ ಅನ್ಸುತ್ತೆ. ಬಟ್ ಏನಂತಾರಂದ್ರೆ ನೀವು ತುಂಬಾ ಕಾಸು ಐತೆ ನಮಗೆ ದೊಡ್ಡ ಮೆಟ್ರಲ್ ಅಂತಂದ್ರೆ ನೀವು ತಗೊಳ್ಳಿ ಪೆಟ್ರೋಲ್, ನಾನು ಅದಕ್ಕೇನು ಬೇಡ ಅನ್ನಲ್ಲ. ಬಟ್ ಆದಷ್ಟು ಇವಿಗೆ ಸ್ವಿಚ್ ಆದ್ರೆ ಒಂದು ನೇಚರಲ್ ರಿಸೋರ್ಸಸ್ನ ಯೂಸ್ ಮಾಡ್ಕೊಂಡು ನಾವು ಯೂಸ್ ಮಾಡ್ಬೋದು. ಮತ್ತೆ ಇವಾಗ ಚೈನಾದಲ್ಲಿ ಏನ್ ಕಾರ್ಗಳು ಸೇಲ್ ಆಗ್ತಾ ಐತೆ ಅದರಲ್ಲಿ 50% ಕಾರ್ಗಳು ಇವಿನ ಸೇಲ್ ಆಗ್ತದೆ. ಅದರಿಂದ ಅವ್ರಿಗೆ ಅಷ್ಟು ಎಫೆಕ್ಟ್ ಬೀಳ್ತಲ್ಲ. ಬಟ್ ಪವರ್ದೊಂದು ಎಫಿಷಿಯನ್ಸಿ ಐತೆ. ಅವ್ರ ಪವರ್ಗೆ ಆಲ್ರೆಡಿ ಗ್ರಿಲ್ಗಳು ಅದೆಲ್ಲ ಮಾಡಿರೋದ್ರಿಂದ ಅದಕ್ಕೂ ಒಂದು ಎನರ್ಜಿಗೆ ಅವ್ರಿಗೆ ಪ್ರಾಬ್ಲಮ್ ಐತಲ್ಲ. ಸೊ ದಯವಿಟ್ಟು ನೀವು ಯಾರ ಇವಿ ಗಾಡಿ ತಗೋಬೇಕು ಅಂತಿದ್ರೆ ಈಸಿ, ಈ ಟೈಮ್ ಒಳ್ಳೆ ಟೈಮ್ ಇದು, ಇವಿನ ತಗೊಳ್ಳಿ ಅಂತ ಹೇಳ್ತಾ ಇದೀನಿ. ಇದ್ರಲ್ಲಿ ಯಾವುದೇ ರೀತಿ ಪ್ರಮೋಷನ್ ಅಂತೆಲ್ಲ ಅನ್ಕೋಬೇಡಿ. ಸೊ ಇದು ಟೈಮ್ ಹೆಂಗೈತೆ, ಡೀಸೆಲ್ ಪೆಟ್ರೋಲ್ ಹೋಗಿ ನಾವು ಬಂಕಲ್ ಕಾಯೋ ಬದಲು ನೈಟ್ ಬಂದು ಚಾರ್ಜರ್ ಹಾಕ್ಬಿಟ್ರೆ ಬೆಳಗ್ಗೆ ಆಗೋಷ್ಟು ಫುಲ್ ಆಗಿರ್ತದೆ. ತಗೊಂಡು ಎಲ್ಲಾರು ಓಡಾಡ್ಬೋದು ಒಂದಿನ ಪೂರ್ತಿ. ಈವನ್ ನನ್ನ ಹತ್ರ ನನ್ನ ಕಡೆ ಓಲಾ ಇದೆ. ಸೊ ನಾನು ಓಲಾ ತಗೊಳ್ಳಿ ಅಂತ ಹೇಳ್ತಲ್ಲ, ನಾನು ಇರೋದು ಹೇಳ್ತಾ ಇದೀನಿ. ನಾನು ಓಲಾ ಆಲ್ಮೋಸ್ಟ್ ಡೈಲಿ 120-130 ಕಿಲೋಮೀಟರ್ ಓಡಾಡ್ತೀನಿ. ನೈಟ್ ಬಂದು ಚಾರ್ಜರ್ ಹಾಕ್ತೀನಿ, ಬೆಳಿಗ್ಗೆ ತಗೊಂಡು ಓಡಾಡ್ತೀನಿ. ಬಹುದು ಕೆಲವೊಂದು ಟೈಮು ನಾವು ತುಂಬಾ ಲಾಂಗ್ ಹೋಗೋಕ್ಕಾಗಲ್ಲ, ಆ ಥರ ಇದಕ್ಕೆ ಒಂದು ಸ್ಪೇರ್ ಪೆಟ್ರೋಲ್ ಗಾಡಿ ಇಟ್ಕೊಂಡ್ರೆ ಓಕೆ. ಯಾಕಂದ್ರೆ ಚೈನಾದವರು ಕೂಡ 10 ವರ್ಷದಿಂದ ಪ್ಲಾನ್ ಮಾಡ್ಕೊಂಡಿರೋದಕ್ಕೆ ಅವ್ರಿಗೆ ಯಾವುದೇ ರೀತಿ ಎಫೆಕ್ಟ್ ಬೀಳ್ತಲ್ಲ. ಆ ರೀತಿ ರಿಸೋರ್ಸಸ್ನ ಇಟ್ಕೊಂಡವ್ರು ಅವರು ಇವಿಲಿ. ಸೊ ನಾವು ಕೂಡ ಇವಿಲಿ ಮುಂದೆ ಬರೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದ.